అందరికీ గుడ్ మార్నింగ్. అందరికీ గుడ్ మార్నింగ్. ಎಲ್ಲರಿಗೂ ಗುಡ್ మార్నింగ్, ಶುಭ ಮುಂಜಾನೆ. ప్రైజ్ లార్డ్. అందరికీ ప్రైజ్ లార్డ్. అందరికీ వందనే. అందరూ బాగున్నారా? ಎಲ್ಲರೂ ಆರಾಮದಿರ? ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಸರಪ್ರದ ಪರಮ ತಂದೆ, ನಿನ್ನ ಬಂಗಾರ ಪಾಲಕ್ಕೆ ವಂದಿಸುತ್ತವ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಕ್ಕೆ ಸಮಯ ಕೊಟ್ಟಿದ್ದಕ್ಕೆ ಸ್ತೋತ್ರಪದವ. ಸಾಕದ ವಾಕ್ಯದಲ್ಲಿ ಸ್ವಸ್ಥವಾಗಿ ಓದಕ್ಕೆ, ಸ್ವಸ್ಥವಾಗಿ ಮಾತಾಡಕ್ಕೆ ಸಾಕವ. ಮತ್ತು ವಾಕ್ಯವನ್ನು ಏನಿದೆ ತಿಳಿಸ್ಕೊಡ್ಕೊಡವ ಸಾಕವ. ನಿನ್ನ ಪರಿಶುದ್ಧಾತ್ಮೆಯಿಂದ ಮಾತುಗಳನ್ನು ಕಳಿಸ್ಕೊಡ್ಕೊಂಡು ಸಹ ಪರಸ್ಪರಪಡ್ತೀನಿ. ಆಮೇಲೆ ನೋಡಿ, ವಾಕ್ಯದಲ್ಲಿ ಧರ್ಮಕಾಂಡ 4 ವಚನ 24 ನೋಡಿ. ವಾಕ್ಯದಲ್ಲಿ ಈ ದೇವರಿಗೆ ನಿನ್ನ ದೇವರಿಗೆ ಮರ್ಯಾದೆ ದೇವರಿಗೆ ಮರ್ಯಾದೆ ಕೊಲ್ಲೋದವ್ರನ್ನ ಬೆಂಕಿ ತಗದಗ ಉರಿದಲ್ಲಿ ಬೆಂಕಿಯಾಗಿ ಕೋಪ ಹಾಕಂತೀರಿ ದೇವರು. చూడండి, దేవునికి ఎవరు విరుద్ధంగా జీవిస్తారో దగ్గర నిప్పులో కోపం వస్తుందంట. నిప్పులాగా దగ్గర కోపము వస్తుందంట దేవుడికి. చూడండి, ఎంతో మంది దేవుని మీద రెస్పెక్ట్ ఇవ్వరు, మర్యాదను ఇయ్యరు. అది వదలని ತಂದೆ ತಾಯಿಗೆ ಮರ್ಯಾದೆ ಕೊಡಲ್ರಿ ಲೋಕದಲ್ಲಿ. ತಂದೆ ತಾಯಿಗೂ ಮರ್ಯಾದೆ ಕೊಡಲ್ರಿ, ಮತ್ತು ದೇವರು ಕೊಡಲ್ರಿ, ಮತ್ತು ಅಣ್ಣ ತಂಗಿ ತಮ್ಮಗೆ ಹೇಳಿ ಯಾರು ಇಲ್ರಿ, ರೆಸ್ಪೆಕ್ಟ್ ಕೊಡಲ್ರಿ ಲೋಕದಲ್ಲಿ ರೆಸ್ಪೆಕ್ಟ್ ಮರ್ಯಾದೆ ಯಾವಾಗ ಕೊಡ್ತಾರಂದ್ರೆ ಕಲ್ಸಿದ್ದಾಗೆ ಅಷ್ಟೇ ಮರ್ಯಾದೆ ಕೊಡ್ತಾರ್ರಿ. ಕಲ್ಸಾದ್ಮೇಲೆ ನೋ ರೆಸ್ಪೆಕ್ಟ್, మర్యాద కొడాలి. చూడండి, పని ఉంటే అంతే రెస్పెక్ట్ మర్యాదను ఇస్తారు. మళ్ళా అక్క డాడీ మమ్మీ, మళ్ళా తమ్ముడు, మన చెల్లెలు, అన్న, అందరూ ఎవరైనా కానీ పని ఉంటే వారి పని ఉంటే అంతే రెస్పెక్ట్ ఇస్తారు. పని అయిపోయాక రెస్పెక్ట్ ఇవ్వరు. మనసు బుద్ధి అంతే. పని ఉంటే పొంగుతుంది ಉಕ್ಕುತ್ತೆ. ಹಾಲು ಕಾಸುವಾಗ ಗ್ಯಾಸ್ ಮೇಲೆ ಹಾಲು ಕಾಸುವಾಗ ಹೆಂಗೆ ಉಕ್ಕುತ್ತೆ ಅಷ್ಟು ರೆಸ್ಪೆಕ್ಟ್ ಉಕ್ಕುತ್ತೆ. ಪಾಲು ಗ್ಯಾಸ್ ಪಾಲು ಎಟ್ಟ పొంగుతుంట రెస్పెక్ట్ మర్యాద. చూడండి, నేను నా సాక్ష్యం చెప్తున్నా. ನನ್ನ ಸಾಕ್ಷಿ ಹೇಳ್ತೀನಿ. ನನಗೆ ಅವ್ರ ಕಡೆ ಇಲ್ಲಿ ಬೀಳ್ರಿ ಮರ್ಯಾದೆ ಕೊಡ್ತೀವಿ. ಅವ್ರು ದೊಡ್ಡವರಿಲ್ರಿ, ಸಣ್ಣವರಿರ್ಲಿ, ವೃದ್ಧರಾಗ್ರಿ, ಯಾರ ಆಯ್ತು
ರೆಸ್ಪೆಕ್ಟ್ ಕೊಡ್ತೀವಿ ನಾವು, ಮರ್ಯಾದೆ ಕೊಡ್ತೀವಿ. ನೋಡಿ ಫೋನಲ್ಲಿ ನೋಡ್ತಾ 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 ಒಂದು ಮೆಸೇಜ್ ಬಂದಿದ್ರೆ, ಯವನಸ್ಥರು ಎಷ್ಟು ಎಷ್ಟು ಅವರು ಅವರು ಅವ್ರ ಡ್ಯಾಡಿ ಮುನ್ಸಿಪಾಲಿಟಿ ಕೆಲಸ ಮಾಡ್ತಿರ್ತಾರೆ, ಗಟ್ರ ಬೆಳೆದು ಎಲ್ಲ ಕ್ಲೀನ್ ಮಾಡೋದು ಅಂತ. ಅವನು ಫ್ರೆಂಡ್ಸ್ ಮುಂದೆ ಎಲ್ಲರ ಮುಂದೆ ಹೇಳ್ಕೊಳ್ಳದೆ ಏನಂದ್ರೆ ಇವರು ನಮ್ಮ ತಂದೆ ಅಲ್ಲ ಕಲಿಸಿದಾರು ಅಂತ ಅವ್ರಿಗೆ ತಂದೆಗೆ ಚುಚ್ಚಾಗಿ ಮಾತಾಡಿದ್ರು. ಮತ್ತು ಆಮೇಲೆ ಅವರಿಗೆ ಬುದ್ಧಿ ಬಂತು ಆ ಮನಸ್ಸಿಗೆ, ನಿಮ್ಮ ಮನೆಗೆ ನಮ್ಮಪ್ಪ ಬರ್ಲಿಕ್ಕಂದ್ರೆ ಗಟ್ರ ಬೆಳಕು ಬರ್ಲಾದೆ ವಾಸನೆ ಆಗ್ತಕ್ಕಂತೆ. ನಮ್ಮಪ್ಪ ಒಂದ್ ದಿವ್ಸ ಬರ್ಲಿಲ್ಲ ಅಂದ್ರೆ ವಾಸನೆ ಆಗ್ತಕ್ಕಂತೆ. ನೋಡಿ ಅವರು ಡ್ಯಾಡಿ ಆಯ್ತು, ಮಮ್ಮಿ ಆಯ್ತು, ಯಾರ ತಮ್ಮ ಆಯ್ತು, ಅಣ್ಣ ಆಯ್ತು, ಯಾರಾಯ್ತು ಸಣ್ಣ ಕೆಲಸ ಮಾಡಿದ್ರು ಮರ್ಯಾದೆ ಕೊಡ. ಅವರು ಒಬ್ರು ಲೋಕದಲ್ಲಿ ಏನ್ ಮಾಡ್ತಾರಂದ್ರೆ ಹೈಯೆಸ್ಟ್ ಗೌರ್ಮೆಂಟ್ ಜಾಬ್ ಇದ್ದವರಿಗೆ ಮರ್ಯಾದೆ ಕೊಡ್ತಾರೆ, ಸಣ್ಣ ಪುಟ್ಟ ಕೆಲಸ ಮಾಡೋರಿಗೆ ರೆಸ್ಪೆಕ್ಟ್ ಕೊಡೋರಿಗೆ. ಮನಸ್ಸು ಬುದ್ಧಿ ಅಷ್ಟೇ. ಮನಸ್ಸು ಬುದ್ಧಿ అంటే చూడండి మనసు బుద్ధి అంటే వాళ్ళు చిన్న పని చేస్తున్నారు, వాళ్ళకి ఎందుకు రెస్పెక్ట్ ఇస్తారు, ఇది అలా మళ్ళా హైయెస్ట్ గవర్నమెంట్ జాబ్ ఉంది వాళ్ళకంటే రెస్పెక్ట్ ఇస్తా. నో 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 పని చిన్నదైనా పెద్ద అయినా రెస్పెక్ట్ గౌరవంగా ఇచ్చేది నేర్చుకోండి. ಅವರು ಸಣ್ಣ ಮಾಡಿ ದೊಡ್ಡದು ಮಾಡಿ ಕೆಲಸ ಜಾಬ್ ಕೆಲಸ ಯಾವ ಮಾಡಿ ಮರ್ಯಾದೆ ಕೊಡೋದು ಕಲಿರಿ. ಮರ್ಯಾದೆ ಕಲಿತ್ಕೊಂಡ್ರೆ ನೀನು ಮನೆಯಲ್ಲಾಯ್ತು, ಕಲ್ಸದಲ್ಲಾಯ್ತು, ಮತ್ತು ಶಾಲೆಗಳಾಯ್ತು, ಟ್ಯೂಷನ್ಗಳಾಯ್ತು, ಎಲ್ಲ ಐತ್ರಿ. ಮರ್ಯಾದೆ ಕೊಟ್ಟು ನೀನು ಅನ್ಕೊಂಡ್ರು ಹೋದ್ರಿ ಅವ್ರು ನನಗೆ ಮರ್ಯಾದೆ ಕೊಡಲ್ರಿ, ನಾವ್ ಯಾಕೆ ಮರ್ಯಾದೆ ಕೊಡ್ಬೇಕಂತ. ನೋ 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 ಅವರು ಮರ್ಯಾದೆ ಕೊಡ್ಲಿಕ್ಕಂದ್ರೆ ನಾವು ಮರ್ಯಾದೆ ಕೊಡ್ಬೇಕ್ರಿ, ರೆಸ್ಪೆಕ್ಟ್ ಕೊಡ್ಬೇಕ್ರಿ, మర్యాద కొడబట్టి వాళ్ళు మాకు రెస్పెక్ట్ ఇయ్యారు. మేము ఎందుకు ఎలా చెప్తున్నావా? నో 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 వాళ్ళు రెస్పెక్ట్ ఇవ్వకుంటే మేము రెస్పెక్ట్ ఇవ్వాలి. ఎందుకంటే వాళ్ళ జీవితంలో నేర్చుకోవాలి. అవును కదా, నేను రెస్పెక్ట్ ఇవ్వాలి కదా, ఇవ్వకుండా రెస్పెక్ಟ್ ಇస్తున్నారు నాకు. ಅವರಲ್ಲ ಅವ್ರ ಜೀವಿತದಲ್ಲಿ ಬದಲಾವಣೆ ಮಾಡಬೇಕು, ನೀವು ಬದಲಾವಣೆ ಆಗಬೇಕು. ಅವರು ನಮಗೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಲಿಲ್ಲ, ನಾವು ಆದರೂ ನಮ್ಮನ್ನ ರೆಸ್ಪೆಕ್ಟ್ ಮಾಡ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ. ನೋಡಿ, ದೇವರು ಬೈಬಲಲ್ಲಿ ಇದೆ, ದೇವರಿಗೆ ರೆಸ್ಪೆಕ್ಟ್ ಕೊಡೋರೆ ಲಾಸ್ಟ್ಗೆ ರೆಸ್ಪೆಕ್ಟ್ ಕೊಡಲಾರೆ ನೀವು ದೂಷಿಸಿದ್ರಿ, ಅವಮಾನ ಪಡಿದ್ರಿ, ಅವಮಾನ ಪಡಿಸಿದ್ರಿ,
ಉಗುಳಿದ್ರಿ, ಸಿಡಿಮೆಗೆ ಮಳೆ ನೋಡಿದ್ರಿ, ಮತ್ತು ಎಷ್ಟೋ ಏನೋ ಮಾತಂದ್ರಿ, ಚುಚ್ಚಿ ಮಾತಾಡಿದ್ರಿ. ದೇವರು ನಮ್ಮ ಸಂಬಂಧ ಪ್ರಾಣ ಎದು ಕೊಟ್ಟಾರೆ. ನಮ್ಮ ಸಂಬಂಧ ಪ್ರಾಣ ಕೊಡಲಿಲ್ಲ ಅಂದ್ರೆ ನಾವು ಎದಕ್ಕೂ ಬರ್ತಿದ್ವಿ. ರೆಸ್ಪೆಕ್ಟ್ ಇಯಂಡಿ ಮರ್ಯಾದೆ ಕೊಡ್ರಿ. ನೀವು ತಂದೆ ತಾಯಿ ಮರ್ಯಾದೆ ಕೊಡ್ರಿ. ಮತ್ತು ನಿಮ್ಮ ತಮ್ಮಗೆ, ನಿಮ್ಮ ಅಣ್ಣಗೆ, ನಿಮ್ಮ ಫ್ಯಾಮಿಲಿ, ಮತ್ತು ನಿಮ್ಮ ಕೆಲಸದಲ್ಲಿ, ನಿಮ್ಮ ಸ್ಕೂಲಲ್ಲಿ ಟೀಚರಿಗೆ ಆಯ್ತು, ಮತ್ತು ಯಾರೇ ಐತ್ರಿ ಮರ್ಯಾದೆ ಕೊಡ್ರಿ. ದೇವರು ಹೇಳ್ತಿದ್ದಾನೆ, ಮರ್ಯಾದೆ ಕೊಟ್ರೆ ನಮಗೆ ಆಶೀರ್ವಾದ, ಸಂತೋಷ. ನೋಡಿ, ಬೈಬಲ್ ಮತದಲ್ಲಿ ಬರ್ತಾರೆ, ರೆಸ್ಪೆಕ್ಟ್ ಕೊಡಲ್ಲ ದೇವರಿಗೆ. ನೀವು ಅನ್ಕೊಂಡ್ರು ನೀವು ಹೇಳ್ಬೋದ್ರಿ, ಮರ್ಯಾದೆಗೆ ಎಷ್ಟು ದೇವರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕ್ರಿ ಅಂತ. ದೇವ್ರ ಸನ್ನಿಧಿಯಲ್ಲಿ ಬಂದ ಮೇಲೆ ಫೋನ್ ಬಂದ್ರು ಎತ್ತಬಾರ್ದ್ರಿ. ಅರ್ಜೆಂಟ್ ಫೋನ್ ಬಂದ್ರೆ ಹೊರ ಹೋಗಿ ಮಾತಾಡೋದು ಬರ್ಬೇಕು. ಮತ್ತು ತಿರುಗಿ ಫೋನ್ ವಾಕ್ಯ ಕೇಳೋದ್ ಬಿಟ್ಟು ಫೋನ್ ಕೂತ್ರೆ ಅದು ಮರ್ಯಾದೆ ಅಲ್ರಿ ದೇವರಿಗೆ, ಅವಮಾನ ಅದು. ಮತ್ತು ಸಂಘದಲ್ಲಿ ಆರಾಧನೆ ಮಾಡುವಾಗ ಮನಸ್ಸಿಂದ ಬರ್ಬೇಕ್ರಿ, ತುಟಿಗಲ್ರಿ. ಸೂಡಕ್ಕೆ ಮನಸ್ಸು నోరు కాదు. చూడండి, మంత్రంలో రెస్పెక్ట్ దేవుడికి గట్టి ಅದು ಅದಕ್ಕೆ మీరు వాక్యమాట చెప్పాలి. ದೇವರು దేవుని చర్చ్ లోపల వచ్చినాక ఫోన్ ముట్టుకోడు, ఏం ముట్టుకోడు. అర్జెంట్ కాల్ అంటే నువ్వు బయటికి పోయి మాట్లాడి తిరిగి వెళ్ళి రావాలా. చూడండి, మనుషులు ఎప్పుడు చర్చికి వస్తారు, వచ్చి ఫోను వాటి మునుకుంటా ఫోన్ చూసుకుంటా కూర్చుంటారు. అవమానది దేవుడికి అవమానది, రెస్పెక్ట్ కాదు, అవమానం. మళ్ళా చర్చ్లో మాటలు వాక్యము చెప్తుంటే మాట్లాడతారు. ಅಲ್ಲಿ ವಾಕ್ಯ ಹೇಳುವಾಗ ಮಾತಾಡ್ತಾನೆ. ಅವಮಾನ ಇರುತ್ತೆ, ದೇವರಿಗೆ ಅವಮಾನ ಇರುತ್ತೆ. ನೀವು ಕಠಿಣ ಮಾಡ್ತಿದ್ರು ನಾನು ಈ ಮಾತು ಹೇಳ್ತಿದ್ದೆ. రెస్పెక్ట్ ఇవ్వండి దేవుడికి. మనుషులకి రెస్పెక్ట్ ఇవ్వకుండా నడుస్తుంది, దేవుడికి రెస్పెక్ట్ ఇవ్వండి, మరి గౌరవించండి. దేవుನಿಗೆ ಮನುಷ್ಯರಿಗೆ ಮರ್ಯಾದೆ ಪಡಿಕಂದ್ರೆ ಬಿಡ್ರಿ, ದೇವ್ರ ಮರ್ಯಾದೆ ಕೊಡ್ರಿ. ದೇವರ ಸನ್ನಿಧಿಗೆ ಮರ್ಯಾದೆ ಹೆಂಗ್ ಕೊಡ್ಬೇಕಂದ್ರೆ, ಒಂದೇದು ಫೋನ್ ಸ್ವಿಚ್ ಆಫ್ ಮಾಡ್ಬೇಕು, ಅರ್ಜೆಂಟ್ ಇದ್ರೆ ಸೈಲೆಂಟ್ ಮಾಡ್ಬೇಕು, ಮತ್ತು ಫೋನ್ ನೋಡ್ಬೇಕ್ರಿ. ದೃಷ್ಟಿ ಎಲ್ಲ ದೇವ್ರ ಕಡೆ ಇರ್ಬೇಕ್ರಿ. ದೃಷ್ಟಿ ಎಲ್ಲ ವಾಕ್ಯ ಏನ್ ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ, ಮತ್ತು ಯಾರು ಆಡ್ತಿದ್ರೆ ಅವ್ರ ಬಗ್ಗೆ ಇರ್ತದೆ, ಅವ್ರ ಮುಂದೆ ಇರ್ಬೇಕ್ರಿ. ಫೋನಲ್ಲಿ ಯಾರು ಮೆಸೇಜ್ ಮಾಡಿದ್ರು, ಯಾರು ಹೋದ್ರು, ಯಾರು ಇವೆಲ್ಲ ಮನೆಗೆ ಹೋದ್ಮೇಲೆ ನೋಡ್ಕೊಳ್ಳಿ.
ದಯಮಾಡಿ ದೇವರ ಸನ್ನಿಧಿಯಲ್ಲಿ ಇವೆಲ್ಲ ಇಂಥವೆಲ್ಲ ನಾವು ಮಾಡಬೇಕು. ಪ್ಲೀಸ್ ಕೈ ಮುಗಿದು ಕೇಳ್ಕೊತೀನಿ, ಕೈ ಮುಗಿದು ಕೇಳ್ಕೊತೀನಿ. ನಾನು ಸನ್ನಿಧಿಯಲ್ಲಿ ಬಂದಾಗ ಸ್ಪಷ್ಟವಾಗಿ ವಾಕ್ಯನು ಪರಿಶುದ್ಧವಾಗಿ ವಾಕ್ಯನು ಕೇಳಿ ಪರಿಶುದ್ಧವಾಗಿ ಹಾಡಾದ ದೇವರಿಗೆ ಆ ಮಹಿಮೆ ಬಂದಂಗೆ ಹಾಡಾದ ಮತ್ತು ದೇವರು ಸಂತೋಷ ಪರಂಗೆ ವಾಕ್ಯನು ಕೇಳಿ ದಯಮಾಡಿ ದೇವರ ಸನ್ನಿಧಿಗೆ ಬಂದನಿಗೆ ಫೋನ್ ಸೈಲೆಂಟ್ ಮಾಡಿ ಸ್ವಿಚ್ ಆಫ್ ಮಾಡಿ ಸೈಲೆಂಟ್ ಮಾಡಿ ವಾಕ್ಯ ಕಡೆ ಗಮನ. ಎಷ್ಟೋ ಮಂದಿ ಚರ್ಚಿಗೆ ಬರ್ತಾರೆ, ವಾಕ್ಯ ಕೇಳೋದ್ ಬಿಟ್ಟು ಆಡೋದ್ ಬಿಟ್ಟು ಫೋನ್ಗೆ ಕುಂದಿರ್ತಾರೆ. ಫೋನಲ್ಲಿ ಕಲಿಸಿದೆ ಅಂದ್ರೆ ಸನ್ನಿಧಿಗೆ ಬಂದು ಫೋನ್ ಎಲ್ಲ ನೋಡ್ಕೊಂಡು ಕೂತ್ರೆ ನಿನ್ನ ನೋಡಿ ಇನ್ನೊಬ್ಬ ಕಳ್ಕೊಂತಾರೆ. ಪ್ಲೀಸ್ ದೇವರ ಸನ್ನಿಧಿಗೆ ಬಂದ ಮೇಲೆ ಫೋನ್ ಗಮನ ಬಿಟ್ಬಿಡ್ರಿ, ದೇವರ ಕಡೆ ನೋಡ್ರಿ. ಮತ್ತು ಇನ್ನೊಂದು ಒಂದನೇ ವಚನ 26 ನೋಡಿ. ಯೋಬು ಪಾಪ ಮಾಡದೆ ದೇವರಿಗೆ ಮಹಿಮೆ ತಂದನಂತ್ರಿ. ನೋಡಿ, ನೀವು ಪಾಪ ಮಾಡದೆ ದೇವರಿಗೆ ಮಹಿಮೆ ತಂದಿರಾ? ನೋಡಿ, ಯೋಬನು ದೇವರಿಗೆ ಅವಮಾನ ತಂದಿಲ್ರಿ, ಸಂತೋಷ ಮತ್ತು ಮಹಿಮೆ ತಂದ್ರಿ. ನಿನ್ನ ಜೀವಿತ ಹೆಂಗಿದೆ? ಪಾಪ ಮಾಡಿ ಆ ಸಾಹಿತ್ಯಕ್ಕೆ ಸಿಕ್ಕಿದ್ಯಾ? ಸಾಹಿತ್ಯನಿಂದ ಬಿಡಿಸ್ಲಾಕೆ ಆಗ್ತಾ ಇಲ್ಲ. ನೀವು ಪಾಪ ಸೇರಿಸಿ ಸೈತಾನ್ಕಾರ ಪತ್ವನ ದೇವರು సైతాను చేతిలో విడుచుకుంటా ఉన్నావా? ప్లీజ్ పాపము ఏమేమి సేవలు ಒಂದನೇದ್ದು ವ್ಯಭಿಚಾರ ಮಾಡಬಾರ್ದು, ಪಾಪ ಚೈತ. ಎರಡನೇದ್ದು ಸುಳ್ಳು ಮಾತಾಡ್ಬಾರ್ದು. ಮೂರನೇದ್ದು ಹೊಟ್ಟೆ ಕಿಚ್ಚ ಬರಬಾರ್ದು. ನಾಲ್ಕನೇದ್ದು ಅವರು ಮ್ಯಾಗ್ ಮುಟ್ಟಿದ್ರೆ ಕಳಗಾದಿವಂತ ಇದು ಹೊಟ್ಟೆ ಕಿಚ್ಚ ಬರಬಾರ್ದು. ನಾಲ್ಕನೇದ್ದು. ಐದನೇದ್ದು ಮನುಷ್ಯರನ್ನ ದೂಷಿಸ್ಬಾರ್ದು, ಪ್ರೀತಿ ಮಾಡಿ. ಆರನೇದ್ದು ನೀನು ಸನ್ನಿಧಿಗೆ ಬಂದಾಗ ವಾಚ್ ಕಡೆ ಗಮನ ಇರಬೇಕು, ಫೋನ್ ಕಡೆ ಇರಬೇಕು. ಎಷ್ಟೋ ಮಂದಿ ಲೋಕದಲ್ಲಿ ಚರ್ಚಿಗೆ ಬರ್ತಾರೆ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಎಷ್ಟೋ ಮಂದಿ ವಾಕ್ಯ ಕೇಳದೆ ಮತ್ತು ಹಾಡಾದೆ ಫೋನ್ ಕಡೆ ಗಮನ ಇಟ್ಟುಕೊಂಡು ಫೋನ್ ನೋಡ್ಕೊಂಡಿರ್ತಾರೆ. ಅಮ್ಮನ ಪಾಪ, ಅದು ಕೂಡ ಪಾಪನೇ. ನೀನು ನೀನು ಆರಾಧನೆ ಮಾಡ್ಕೊಂಡು ಮನಸ್ಸಿನ ಮಾಡ್ಬೇಕ್ರಿ, ತುಟಿದಾಗ್ರಿ, ಅದು ಕೂಡ పాపనే. చూడండి, ఒకటి పాపం ఏమంటే చూపిస్తా చెప్తున్నా. ఒకటి అబద్ధం, ఒకటి రెండు
కుళ్ళు కుళ్ళు ఎవరైనా పైకి పోతుంటే తింటేనే ఉన్నామని కుళ్ళు. ఇది మూడు 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 ఏమంటే మూడు పిచారి మూడు నాలుగు నాలుగు సన్నిధిలో 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 మనస్సు ప్రార్థన చేయాలి. నోరి కడ నోరు ఆరాధన కాదు, వినోదు దేవుడు. మన దేవుడికి అవమానము తెలియదు. నాలుగు ఐదోది మనుషులని పాపము మనుషులని ಶತ್ರುವಾಗಿ ನೋಡ್ಬಂದ್ರಿ. ಆಮೇಲೆ ನೀನು ಸನ್ನಿಧಿಯಲ್ಲಿ ಬಂದ್ಮೇಲೆ ದೃಷ್ಟಿ ಎಲ್ಲಿರ್ಬೇಕ್ರಿ? ದೇವ್ರ ಕಡೆ ಇರ್ಬೇಕ್ರಿ, ಫೋನ್ ಕಡೆ ಅಲ್ರಿ. దృష్టి ఫోన్కర ఉండాలా. చూడండి, ఎంతో మంది చర్చికి వస్తారు, దేవుడు కూడా ఉండరు, మనసు ఫోన్ కూడా ఉంటుంది. చూడండి, ఏపు పాప వాళ్ళదే దేవుడిಗೆ ಮೈಬಟ್ಟಂತ. ನೀನು ದೇವರಿಗೆ ಮೈಬಟ್ಟಂತೀಯ, ಸಂತೋಷ ಪಡಿಸಿದೀಯ. ಮನುಷ್ಯರ ಕೈಯಲ್ಲಿ ದೇವರಿಗೆ ಮಹಿಮೆ ಪಡಿಸೋದು, ಸಂತೋಷ ಪಡಿಸೋದು ಸಾಧ್ಯವಿಲ್ಲ. ವಾರಲ್ಲಿ ಏನೋ ಒಂದು ಸುಳ್ಳು, ಏನೋ ಒಂದು ಅಪಚಾರ ಮಾಡಿ, ಏನೋ ಪಾಪ ಮಾಡಿ ಬಿಟ್ಟೋಗ್ತದೆ. ನೋಡಿ, ಪರಿಶುದ್ಧರು 7 ಸಾರಿ ಬಿಟ್ಟರು ఎదవుతారంతే. పరిస్థితులు 7 సారి వేస్తే 7 సారి పడితే 7 సారి వేస్తారట పరిస్థితులు. నువ్వు ಪರಿಶುದ್ಧವಾಗಿ ಅದೇ ಪರಿಶುದ್ಧವಾಗಿ ಅದೇಂತ ನೀನು ಪರಿಶುದ್ಧವಾಗಿ ಅದೇ ಇಲ್ಲಂತ ನೋಡ್ಕೋ. ಪರಿಶುದ್ಧವಾಗಿ ಅದೇ ಇಲ್ಲ ಅಂತ ನೋಡ್ಕೊ. ಅವ್ರ ಪರಿಶುದ್ಧರು, ಆದ್ರೆ ಇವ್ರು ಪರಿಶುದ್ಧರಲ್ಲ. ನೋ ಲೆಕ್ಕ ನೀನೇ ಕೇಳ್ತದೆ. ಅವ್ರಿಗೆ ಹೇಳಲ್ರಿ. ಅವ್ರ ಸಮಯ ಬಂದಾಗೆ ಅವ್ರಿಗೆ ಕೇಳ್ತದೆ ಲೆಕ್ಕ. ಅವ್ರ ಸಮಯ వచ్చినాక వాళ్ళకి చెప్తారు లెక్కము. లోకದಲ್ಲಿ ఎంతో మంది లోక పెట్టు ಹೋಗ್ತಿದ್ದಾರೆ. చూడండి, మన అమెరికాలో సువార్త సారేటప్పుడు ఎవరే ಸೇವಕರನ್ನ ಗಣ್ಣಿಟ್ಟು ಹೊಡೆದಾರೆ. ದೇವಸ ಸಿಟ್ಟು ನೋಡಿ. ಅಮೆರಿಕಲ್ಲಿ ಸೇವಕರನ್ನ ಸಾಯ್ಬಿಡ್ತಾರೆ ಗಣ್ಣಿಟ್ಟು. ಎಷ್ಟೋ ಮಂದಿ ಕ್ರೈಸ್ತರು ಬಾಧೆ ಪಡ್ತಿದ್ದಾರೆ. ಅವ್ರ ಸಂಬಂಧಿ ಪ್ರಾರ್ಥನೆ ಮಾಡಿ ಮತ್ತು ಅವ್ರ ಕುಟುಂಬದಲ್ಲಿ ಯಮನಸ್ಥರೇ ಸುರನಿ ಮತ್ತು ಅವ್ರ ಕುಟುಂಬ ಆಗಿ ಪ್ರಾರ್ಥನೆ ಮಾಡಿ ಸಣ್ಣ ಮಕ್ಕಳ ಸಂಬಂಧಿ ಅವ್ರ ಮಿಸ್ಸಸ್ ಸಂಬಂಧಿ ಪ್ರಾರ್ಥನೆ ಮಾಡಿ ಮತ್ತು వాళ్ళ ఫ్యామిలీ వరకు ప్రేయర్ చేయండి. పిల్లలు ప్రార్థన చేయండి. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯ ಸರ್ವಪ್ರದ ಮೂಲಕ ತಂದೆಯ ನಿನ್ನ ಬಂಗಾರು ಪಾದಕ್ಕೆ ನೆನಪಿದವ ದೇವ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಕ್ಕೆ ಸಮಯ ಕೊಟ್ಟಿದ್ದಕ್ಕೆ ದೇವ, ಈ
ಈ ವಾಕ್ಯ ಮೂಲಕವಾಗಿ ನನಗೆ ಮಾತಾಡಿದ್ರು ಪದವ ದೇವ ನನ್ನ ಕ್ಷಮಿಸ್ಪದವ ನಾನು ಯಾರನ್ನ ರೆಸ್ಪೆಕ್ಟ್ ಮರ್ಯಾದೆ ಕೊಡಲಾಗನೆ ನಮ್ಮ ಯಾರಿಗೆ ಮರ್ಯಾದೆ ಕೊಟ್ಟಿಲ್ಲ ನನ್ನ ಕ್ಷಮಿಸ್ಪದವ ದೇವ ನಾನು ನಿನಗೆ ಅವಮಾನ ಪಡಿಸಿದ್ರೆ ನಿನಗೆ ಬಾಧಪಡಿಸಿದ್ರೆ ನಾನು ಕ್ಷಮಿಸ್ಪದವ ಕರೆಯಿಸಿದವ ದೇವ ನಾನು ಕೂಡ ಪರಿಶುದ್ಧನಲ್ಲ ಪದವ ದೇವ ನಾನು ಕ್ಷಮಿಸ್ಪದವ ನನ್ನನ್ನು ರಕ್ಷಿಸು ದೇವ ನನ್ನ ನಿನ್ನ ಮೂಲ ರಕ್ತದಿಂದ ಶುದ್ಧಿ ರಕ್ಷಿಸಿದವ ದೇವ ಲೋಕದಲ್ಲಿ ಎಷ್ಟೋ ಮಂದಿ ಲೋಕ ಬಿಟ್ಟು ಹೊಂಟಿದ್ರು ಪದವ ದೇವ ನಮ್ಮನ್ನು ಸಾವಿಂದ ತಪ್ಪಿಸಕತ್ತಿತ್ತು ಪದವ ನಾನು ಕ್ಷಮಿಸ್ಪದವ ದೇವ ಮತ್ತೆ ಯಾರು ಕ್ಯಾನ್ಸರ್ ಇಂದ ಬಾಧಪಡ್ತಿದ್ರು ಪದವ ಕ್ಯಾನ್ಸರ್ ಇಂದ ಮತ್ತು ಆರೋಗ್ಯದಿಂದ ಯಾರು ಬಾಧಪಡ್ತಿದ್ರು ನಿನ್ನ ನಾಮ ಲೈ ಮಾಡಪದ ಸ್ವಸ್ಥ ಮಾಡು ದೇವ ಮತ್ತು ರಕ್ಷಿಸ್ಪದವ ಹೋಗ್ತಾ ಬರ್ತಾ ಸೇವೆ ಪದವ ಸೇವೆ ಅನ್ಸದವ ಮತ್ತು ಯಾರು BP ಶುಗರಿಂದ ಬಾಧಪಡ್ತಿದ್ರು ಮುಟ್ಟಿ ಸ್ವಸ್ಥ ಮಾಡ್ತದವ ದೇವ ನಾನು ಕರ್ನಾಟಕ ಸೇವಕರು ಆರೋಗ್ಯ ಕುಟುಂಬ ಮುಟ್ಟಿ ಸ್ವಸ್ಥ ಸಾಕ್ತದವ ಹೋಗೋರ್ಗ ಸಾಕ್ತವ ಯಾರು ಕಲ್ಸದ ಬಗ್ಗೆ ಬರ್ತಿದ್ದ ಪದ ಕಲ್ಸನು ಹುಡುಕಿ ಕೊಡ ಪದವ ಮತ್ತು ಯಾರಿಗೆ ಆರೋಗ್ಯ ಸ್ವಲ್ಪ ಮುಟ್ಟಿ ಸ್ವಸ್ಥ ಮಾಡ್ಕೊ ಸಾಕದವ ಅಥವಾ ಯಾರು ಅದರ ಫಲ ಅದರ ಅವರಿಗೆ ಸ್ವಲ್ಪ ಯಾರು ಗರ್ಭಫಲ ಇಲ್ಲ ಬಾಧಪಡ್ತಿದ್ರು ಪದವ ಗರ್ಭಫಲ ಕೊಡಪ್ಪ ಸಾಕ ರಕ್ಷಿಸ್ಪದವ ದೇವ ಸಾಕ ರಕ್ಷಿಸ್ಪದವ ಮತ್ತು ಈ ಸಮಯದಲ್ಲಿ ಆರೋಗ್ಯ ಕೊಡ್ಪದವ ಸೇವೆ ಪದವ ಹೋಗ್ತಾ ಬರ್ತಾ ಸ್ವಲ್ಪದವ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಕೊಡ್ಪದವ ಯಾರು ಕುಟುಂಬದಲ್ಲಿ ಸಮಾಧಾನ ನೆಮ್ಮದಿ ಇಲ್ಲಪದವ ಯಾರು ಕುಟುಂಬದಲ್ಲಿ ಸಮಾಧಾನ ನೆಮ್ಮದಿ ಇಲ್ಲಪದವ ಅವ್ರಿಗೆ ಸಮಾಧಾನ ನೆಮ್ಮದಿ ಕೊಡಪ ಸಮಾಧಾನ ನಿನ್ನ ಆತ್ಮದ ಕಾವಲಿ ಇಲ್ಲಪದವ ರಕ್ಷಿಸ್ಪದವ ಹೋಗ್ತಾ ಬರ್ತಾ ಸ್ವಲ್ಪದವ ದಿವಸ ಆಗಲಿ ನಮ್ಮ ಯಾರ ಸ್ಕೂಲಿಗೆ ಕಲ್ಸಬೇಕಪ್ಪ ಸೇವೆ ನಡೆಸಿದ್ವ ಅದು ಅವ್ರ ಕೈ ನಡೆಸ್ಬಾರ ರಕ್ಷಿಸ್ಬದ್ವ ದೇವ ನೀ ಇದ್ರೆ ಪದವ ಇಲ್ಲಕಂದ್ರೆ ನೀನು ಕೈ ಬಿಟ್ರೆ ಯಾರು ಇದು ಮಾಡಪ್ಪದವ ರಕ್ಷಿಸ್ಬ ಹೋಗ್ತಾ ಬರ್ತಾ ಸೇಮ್ ಪದವ ಶಾಂತ ರಕ್ಷಿಸು ಹೋಗಾಗ ಬರ್ಗ ಶಾಂತ ಸೇವೆ ರಕ್ತದಿಂದ ಶುದ್ಧಿ ಮಾಡಪ್ಪ ದೇವ ಮತ್ತು ಯಾರು ಆರೋಗ್ಯ ಸರಿಪ ಮುಟ್ಟಿ ಸ್ವಸ್ಥ ಮಾಡ್ಬೋದವ ಶಾಂತದವ ನಾನು ಕೂಡ ನೀವು ಆರೋಗ್ಯ ಸರಿಪದವ ಮುಟ್ಟಿ ಸ್ವಸ್ಥ ಮಾಡ್ಬೋದವ ದೇವ ನಿನ್ನ ಪರಿಶುದ್ಧ ರಕ್ತದಿಂದ ಅಭಿಷೇಕ ಮಾಡಪ್ಪ ಅಮೂಲ್ಯ ರಕ್ತದಿಂದ ಶುದ್ಧಿ ಮಾಡ್ಕೋತವ ನಿನ್ನ ಆತ್ಮದ ಕಾವಲು ರಕ್ಷಿಸ್ಕೊ ಹೋಗ್ತಾ ಬರ್ತಾ ಸೇವೆ ಹೋಗ್ತವ ಹೋಗೋವಾಗ ಸಾಕ್ತವ ಸೇವೆ ಮಾಡಿಸ್ಕೋತವ ಹೋಗ್ತಾ ಬರ್ತಾ ಸೇವೆ ಮಾಡ್ಕೊ ಸಾಕ್ತವ ದವ ಮತ್ತು ಯಾರಿಗೆ ಸ್ಕೂಲಲ್ಲಿ ಪೇಪರ್ ನಡೆಯಕತ್ತವ ನಿನ್ನ ಆತ್ಮದ ಧ್ಯಾನ ಬುದ್ಧಿ ಸೇವೆ ಮಾಡ್ಕ ಬೇಡ್ಕೊಳ್ತೇನೆ ಹಮೆ అందరికీ ప్రైజ్ లార్డ్ అందరికీ వందనాలు బాయ్ గుడ్ మార్నింగ్ హ్యాపీ గుడ్ మార్నింగ్ చూడండి బుధవారం నైట్ ಬುಧವಾರము ನೈಟ್ 7 ಗಂಟೆಗೆ ಹಂಪಿ ಗಾಡಿಗೆ ಬೆಂಗಳೂರು ಹೊಂಟಿದ್ದೀವಿ ನಾವು ನಮ್ಮ ಸಂಬಂಧವಾಗಿ ಪ್ರೇಯರ್ ಮಾಡಿ ನಮ್ಮ ಸಂಬಂಧ ಪ್ರಾರ್ಥನೆ ಮಾಡಿ ಹೋಗ್ತಾ ಬರ್ತಾ ಕಾಪಾಡಕ್ಕೆ ಏನು ಶೋಧನೆ ಬರದಂತೆ ಕಲಹ ಬರದಂತೆ ನೀನು ಪ್ರಾರ್ಥನೆ ಮಾಡಿ ಮತ್ತು బుధవారము రాత్రికి హంపి బండికి బెంగళూరుకి పోతున్నాము. ప్రార్థన చేయండి, మా కొరకు ప్రార్థన చేయండి. ఆరోగ్యంగా పోయి వచ్చినకు చేయండి, ప్రార్థన చేయండి. బాయ్.